ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ತುಂಬ ಹೃದಯದ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ನನ್ನ ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತಾ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ ಗಳಿಗೆ ವಂದಿಸುತ್ತಾ, ಅವರೆಲ್ಲರ ಸೀತಾ ಮಾತೆ, ಯಶೋಧರ ಮಾತೆ, ವಸುಂಧರ ಮಾತೆಯರಿಗೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಸ್ವಾಧ್ಯಾಯವನ್ನ ಆರಂಭಿಸೋಣ. ಮಾಸ್ಟರ್, ಆತ್ಮಾಯಣದ ಸ್ವಾಧ್ಯಾಯ ಪಯಣದಲ್ಲಿ ನಾವು ಇದ್ದೇವೆ. ನಮ್ಮ ಪೀಟರ್ ರೆಶ್ಲೋ ಅವರು ತಮ್ಮ ಭಾರತೀಯ ಮಿತ್ರನೊಂದಿಗೆ, ಗುರುವಿನೊಂದಿಗೆ, ತನ್ನ ಮಗ ಚಾರ್ಲ್ಸ್ನೊಂದಿಗೆ ಸೂಕ್ಷ್ಮ ಯಾನದ ಪ್ರಯಾಣವನ್ನ ಮಾಡ್ತಾ ಇರೋದನ್ನ ನಾವು ಚರ್ಚೆ ಮಾಡ್ತಾ ಇದ್ವಿ. ಅವರು ಯುದ್ಧ ವಿಮಾನವೊಂದು ಅಪಘಾತಕ್ಕೆ ಒಳಗಾಗಿ ಅದರ ಪೈಲಟ್ ಕೆಳಗೆ ಬಿದ್ದು ಮರಣ ಹೊಂದಿದಾಗ ಅವನಿಗೆ ಸಹಾಯವನ್ನ ಮಾಡ್ಲಿಕ್ಕೆ ನಮ್ಮ ಭಾರತೀಯ ಗುರುಗಳು ಯಾವ ರೀತಿ ಹೋಗ್ತಾರೆ, ಅವನಿಗೆ ಒಬ್ಬ ಸಹಾಯಕಿಗೆ ಒಪ್ಪಿಸಿ ಇನ್ನು ಅವ್ರಿಗೆ ಹೋಗ್ಲಿಕ್ಕೆ ಇನ್ನು ಸ್ವಲ್ಪ ಸಮಯ ಮಾತ್ರ ಉಳಿದಿದೆ, ತನ್ನ ದೇಹವನ್ನ ಪ್ರವೇಶ ಮಾಡ್ಲಿಕ್ಕೆ ಕೇವಲ 1 ಗಂಟೆ ಮಾತ್ರ ಸಮಯ ಉಳಿದದ ಅಂತ ಹೇಳಿ ಅವರು ಆ ಒಂದು ಆತ್ಮವನ್ನ ಅಲ್ಲಿ ಸಹಾಯಕಿಗೆ ಒಪ್ಪಿಸಿ ಅವರು ಹಾರಾಡ್ತಾ ಸಮುದ್ರದ ಮೇಲೆ ಹಾರುತ್ತಾ ಹೋಗ್ತಾ ಇರ್ತಾರೆ. ದೂರದವರೆಗೆ ಎಲ್ಲಿಯೂ ಭೂಮಿ ಕಾಣಿಸ್ತಾ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಅವರ ಭಾರತೀಯ ಗುರು ಕೇಳ್ತಾರೆ ಇವರಿಗೆ, ನೀರಿನ ಕೆಳಗೆ ಏನಿದೆ ಅನ್ನೋದನ್ನ ತಿಳಿಲಿಕ್ಕೆ ನೀನು ಬಯಸ್ತೀಯಾ ಹೇಗೆ ಅಂತ ಹೇಳಿ. ಆಗ ಪೀಟರ್ ರೆಶ್ಲೋ ಹೇಳ್ತಾರೆ, ಇಲ್ಲ, ನಾನು ಆ ಕುರಿತು ಬಹಳ ಆಲೋಚಿಸಿಲ್ಲ ಅಂತ ಹೇಳಿದಾಗ, ನಮ್ಮ ಸಮಾನಾಂತರ ಲೋಕದಲ್ಲಿರ್ತಕ್ಕಂಥ ಸೂಕ್ಷ್ಮ ಸ್ತರದ ಇತರ ಅನೇಕ ಜೀವಿಗಳೊಂದಿಗೆ ನಾವು ಸಂಪರ್ಕಿಸಬಹುದಾಗಿದೆ ಅಂತ ಹೇಳಿ ಅವರ ಕರುಣಾಳು ಮಿತ್ರ ಹೇಳ್ತಾನೆ. ಮೀನುಗಳು ಮತ್ತು ಪಕ್ಷಿಗಳು ಪೂರ್ಣತೆಯನ್ನ ತಲುಪಿದಾಗ ಮೀನುಗಳು ಮತ್ತು ಪಕ್ಷಿಗಳು ಪೂರ್ಣತೆಯನ್ನ ತಲುಪಿದಾಗ ಅವು ಮಾನವನಾಗದೆ ಬೇರೊಂದು ಮಾರ್ಗದಿಂದ ಸಾಗಿ ದೇವ ಅಥವಾ ದೇವದೂತರಾಗಿ ಮುಂದೆ ಹೋಗ್ತಾವೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ದೇವತೆಯಾಗಲು ಅವುಗಳಿಗೆ ಮೊದಲು ಮೂಲಭೂತ ಹಂತ ಅಥವಾ ಪ್ರಕೃತಿ ಆತ್ಮದ ಹಂತವನ್ನ ದಾಟಬೇಕಾಗ್ತದ ಅಂತಕ್ಕಂಥ ಸಂಗತಿಯನ್ನ ಹೇಳ್ತಾರೆ. ಬಹಳಷ್ಟು ಹಂತಗಳನ್ನ ದಾಟಿ ಹೋಗ್ಬೇಕಾಗ್ತದ. ಈ ಹಂತಗಳನ್ನ ದಾಟಿ ಅವು ಮುಂದೆ ಹೋಗ್ತಾವು. ಈ ವಿಕಾಸ ಪದ್ಧತಿಯನ್ನ ತಿಳಿದುಕೊಳ್ಳಬೇಕಾದ್ರೆ ಕೆಳಗಿನಿಂದ ಆರಂಭಿಸಬೇಕು ಅಂತ ಹೇಳಿ ಹೇಳ್ತಾರೆ. ಈಗ ಕೆಳಗಿನ ಲೋಕದಲ್ಲಿ ಏನ್ ನಡೀತದ ಅನ್ನುವ ಒಂದು ಸಂಗತಿಗಳನ್ನು ಕೂಡ ತಮ್ಮ ಮಿತ್ರನಿಗೆ ತೋರಿಸ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಆ ಕೆಳಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ನಾವು ನೀರಿನ ಕೆಳಗೆ ಹೋಗಬೇಕಾಗುವುದು ಎಂದು ಹೇಳಿ ಏನೇ ಜರುಗುತ್ತಿದ್ದರೂ ಯಾವುದೇ ಕಾರಣಕ್ಕೂ ಹೆದರಬಾರದು. ಕೆಳಗೆ ನಾವು ಹೋಗ್ತಾ ಇದ್ದೀವಿ ಅಂತಂದ್ರೆ ಏನಾದ್ರೂ ಕೂಡ ಯಾವ ಕಾರಣಕ್ಕೂ ನೀನು ಹೆದರಬಾರದು ಅಂತಕ್ಕಂಥ ಕಂಡೀಷನ್ ಅನ್ನ ಇಲ್ಲಿ ಹಾಕ್ತಾರೆ. ಒಂದು ವೇಳೆ ಹೆದರಿದ್ದಾದರೆ ನಿನಗೆ ತಕ್ಷಣವೇ ನಿನ್ನ ಭೌತಿಕ ಶರೀರದಲ್ಲಿ ಪ್ರವೇಶಿಸಬೇಕಾಗ್ತದ. ಅದರಿಂದ ರಾತ್ರಿ ಇಡೀ ಮಾಡಿರ್ತಕ್ಕಂಥದ್ದು ಹಾಗೂ ರಾತ್ರಿ ಇಡೀ ನೋಡಿರ್ತಕ್ಕಂಥ ಎಲ್ಲ ಸಂಗತಿಗಳು ಮರೆತು ಹೋಗ್ತಾವು ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನ ಆ ಭಾರತೀಯ ಮಿತ್ರ ಪೀಟರ್ ರೆಶ್ಲೋ ಅವ್ರಿಗೆ ಕೊಡ್ತಾರೆ. ಎಲ್ಲ ರೀತಿಯಿಂದಲೂ ಭಯವನ್ನು ಮನಸ್ಸಿನಿಂದ ಕಿತ್ತೊಗೆಯಬೇಕು. ಯಾವುದೇ ರೀತಿಯ ಭಯ ಬೇಡ. ನಮಗೆ ಜೀವಂದರ್ ಕೇತಪ್ಪ ಸರ್ ಅವ್ರು ಹೇಳ್ತಿರ್ತಾರೆ, ಯಾವಾಗ್ಲೂ ಏನಾರು ಹೇಳಿದ ಕೂಡಲೇ ಹೆದರಿಕೆ ಆಯ್ತು ಅಂತ ಯಾರಾದ್ರೂ ಶೇರ್ ಮಾಡ್ಕೊಳ್ಳುವಾಗ, ಅನುಭವನ ಶೇರ್ ಮಾಡ್ಕೊಳ್ಳುವಾಗ ಹೇಳಿದ್ರೆ ಅವ್ರಿಗೆ ತುಂಬಾ ಸಿಟ್ಟು ಬಂದ್ಬಿಡ್ತದೆ. ಯಾಕೆ ಹೆದರ್ತೀರಿ ನೀವು, ಹೆದರ್ಬೇಡ್ರಿ ಅಂತ ಹೇಳ್ತಿರ್ತಾರೆ. ಈಗ ಇಲ್ಲಿಯೂ ಕೂಡ ಅದೇ ಮಾತನ್ನ, ಎಲ್ಲ ರೀತಿಯಿಂದಲೂ ಭಯವನ್ನ ಮನಸ್ಸಿನಿಂದ ಕಿತ್ತೊಗೆಯಬೇಕು. ಭೌತಿಕ ಜೀವನದ ಹೊರಗೆ ಯಾವುದೇ ವಿಷಯವಾಗಿಯೂ ನೀನು ಹೆದರ್ಬೇಕಾಗಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅವರಿಗೆ ಒತ್ತಿ ಹೇಳ್ತಾರೆ. ಹಾಗೆ ಮಾಡಬಲ್ಲೆನೆ ಅಂತ ಮತ್ತೊಮ್ಮೆ ಕೇಳ್ತಾರೆ. ಹಾಗೆ ಮಾಡ್ತೀಯಾ ಅಂತ ಹೇಳಿ ಮತ್ತೊಮ್ಮೆ ಅವರಿಗೆ ಕೇಳ್ತಾರೆ. ನಾನು ಸ್ವಯಂ ಕೂಡ ನೈಸರ್ಗಿಕವಾಗಿ ಪ್ರತಿಯೊಂದನ್ನು ನೋಡ ಬಯಸುತ್ತಿದ್ದೆನು. ನಿಸರ್ಗದತ್ತವಾಗಿ ಏನೆಲ್ಲ ಲಭ್ಯ ಅದನೋ ಅದೆಲ್ಲವನ್ನು ನೋಡುವ ಇಚ್ಛೆ ನನಗಿತ್ತು ಅಂತ ಹೇಳ್ತಾರೆ. ಅದರಿಂದ ನಾನು ಜೊತೆಗೂಡಲು ಸಮ್ಮತಿ ಕೊಡ್ತಾರೆ. ನಿಮ್ಮ ಜೊತೆಗೆ ಬರ್ತೀನಿ ಅಂತ ಹೇಳಿ ಅವರು ಸಮ್ಮತಿಯನ್ನು ಕೊಡ್ತಾರೆ. ಸೂಕ್ಷ್ಮ ಶರೀರದಲ್ಲಿ
ಉಸಿರಾಡುವ ಅಗತ್ಯವಿಲ್ಲವಾದ್ದರಿಂದ ನೀರ ಕೆಳಗೆ ಹೋಗೋದ್ರಿಂದ ನಮ್ಮ ಮೇಲೆ ಯಾವುದೇ ಪರಿಣಾಮ ಉಂಟಾಗುವುದಿಲ್ಲ. ಸೂಕ್ಷ್ಮ ಶರೀರದಲ್ಲಿ ಅವರು ಪ್ರಯಾಣವನ್ನ ಮಾಡ್ತಾ ಇರೋದ್ರಿಂದ ಉಸಿರಾಡುವ ಒಂದು ಅವಶ್ಯಕತೆ ಇಲ್ಲದೆ ಹೋಗಿರೋದ್ರಿಂದ ನೀರಿನ ಕೆಳಗಡೆ ಹೋದ್ರೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಅಂತಕ್ಕಂಥ ಆ ಮಾತನ್ನ ಇವರು ಮನಗಂಡು, ನೀರಿನ ಮೇಲೆ ಇಲ್ಲವೇ ನೀರಿನ ಕೆಳಗೆ ಇರುವುದರಿಂದ ಯಾವುದೇ ವ್ಯತ್ಯಾಸ ಉಂಟಾಗದು ಅಂತ ಹೇಳಿ ಹೇಳ್ತಾರೆ. ನಾವು ನೀರಿನ ಕೆಳಗೆ ತಲುಪಿದೆವು. ಅವರು ಆ ನೀರಿನ ಕೆಳಗೆ ಹೋಗ್ತಾರೆ. ಸಮುದ್ರವು ಬಹಳ ಅಶಾಂತವಾಗಿ ಇದೆ ಅಂತ ಹೇಳಿ ಅವ್ರಿಗೆ ಅನಿಸ್ತು. ಸಮುದ್ರದಲ್ಲಿ ಬಹಳಷ್ಟು ಅಶಾಂತಿ ಇದೆ, ಯಾವುದೇ ರೀತಿಯ ಶಾಂತತೆಯಲ್ಲಿ ಕಂಡು ಬರ್ಲಿಲ್ಲ. ಆದ್ರೆ ನಮಗೆ ಇದರಿಂದ ಯಾವುದೇ ವ್ಯತ್ಯಾಸ ಆಗ್ಲಿಲ್ಲ ಅಂತ ಹೇಳ್ತಾರೆ. ಸಮುದ್ರದಲ್ಲಿ ಅಶಾಂತತೆ ಕಂಡು ಬಂದ್ರು ಕೂಡ ನಮಗೇನು ವ್ಯತ್ಯಾಸ ಆಗ್ಲಿಲ್ಲ. ನೀರಿನ ಸ್ಪರ್ಶವು ಸ್ವಲ್ಪ ಭಿನ್ನ ಅನಿಸ್ತು. ಹೊರಗಡೆಗಿಂತಲೂ ನೀರಿನ ಒಂದು ಸ್ಪರ್ಶ ಏನದಲ್ಲ ಅದು ಸ್ವಲ್ಪ ಭಿನ್ನ ಅನಿಸ್ತು. ಉಷ್ಣಾಂಶದಲ್ಲಿ ವಿಶೇಷ ಅಂತರ ಇರಲಿಲ್ಲ. ನಾವು ನಿಧಾನವಾಗಿ ಇನ್ನೂ ಕೆಳಗೆ ಇಳಿದೆವು. ನಿಧಾನವಾಗಿ, ಏಕೆಂದ್ರೆ ಹೆದರಬಾರದೆಂದು ನನಗೆ ಹಾಗೇನೂ ಗಾಬರಿ ಆಗ್ಲಿಲ್ಲ. ನಿಧಾನವಾಗಿ ಯಾಕೆ ಹೋಗ್ತಾ ಇದ್ರು ಅಂತಂದ್ರೆ ಇವರು ಹೆದರಬಾರದು ಅಂತಕ್ಕಂತಹ ಕಾರಣದಿಂದ. ಹೀಗಾಗಿ ಅವ್ರಿಗೇನು ಗಾಬರಿನೂ ಆಗ್ಲಿಲ್ಲ ಅಂತ ಹೇಳ್ತಾರೆ. ನನ್ನ ತಲೆ ಅಲೆಗಳಿಗಿಂತ ಕೆಳಗೆ ಹೋದಾಗ ಬೆಳಕಿನ ರೂಪವು ಎಳ್ಳಷ್ಟೂ ಬದಲಾಗದೆ ಇರುವುದನ್ನು ನೋಡಿ ನನಗೆ ಖುಷಿ ಆಯಿತು. ಎಲ್ಲ ಈ ನೀರಿನ ಅಲೆಗಳ ಕೆಳಗೆ ಧುಮುಕಿಕೊಂಡು ಅವರು ತಲೆಯನ್ನ ಸೇರಿಸ್ಕೊಂಡು ಕೆಳಗೆ ಹೋದಾಗ್ಲೂ ಕೂಡ ಆ ಒಂದು ಬೆಳಕಿನ ಒಂದು ನೀಲಿ ಬಣ್ಣದ ಬೆಳಕು ಏನಿರ್ತದಲ್ಲ ಆ ಬೆಳಕು ಇವ್ರ ಜೊತೆಗೆ ಇರೋದನ್ನ ಕಂಡು ಅವ್ರಿಗೆ ತುಂಬಾ ಒಂದ್ ರೀತಿಯ ನೆಮ್ಮದಿ ಅನಿಸ್ತದ, ಸಮಾಧಾನ ಅನಿಸ್ತದ. ಯಾಕಂದ್ರೆ ಇದನ್ನು ನೋಡಿ ನನ್ಗೆ ಖುಷಿ ಆಯ್ತು. ನನಗೆ ಸಾಕಷ್ಟು ರೂಢಿಯಾಗಿರುವಂತಹ ಈ ಬೂದು ನೀಲಿ ಬೆಳಕು ನಮ್ಮೊಂದಿಗೆ ಇತ್ತು. ನನ್ನ ಸುತ್ತಲೂ ಎಷ್ಟೋ ಜೀವ ಜಂತುಗಳು ಅಡ್ಡಾಡುತ್ತಿದ್ದವು. ಇವ್ರ ಜೊತೆಗೆ ಆ ಒಂದು ಬೂದು ನೀಲಿ ಬಣ್ಣದ ಒಂದು ಬೆಳಕು ಇವರು ಯಾವಾಗ ಸೂಕ್ಷ್ಮ ಶರೀರಯಾನವನ್ನ ತಮ್ಮ ಮನೆಯಿಂದ ಪ್ರಾರಂಭ ಮಾಡ್ತಾರಲ್ಲ ಆಗಿನಿಂದನೇ ಈ ಬೆಳಕು ಅವ್ರ ಜೊತೆಗೆ ಇರುತ್ತೆ. ಅದರ ಜೊತೆಗೆ ಏನೋ ಒಂದು ರೀತಿಯ ಸಖ್ಯ ಏನಂತೀರಿ ಗೆಳೆತನ ಬೆಳೆದ ಹಾಗಾಗಿರುತ್ತೆ. ಏನೋ ಒಂದು ರೀತಿಯ ಸಮಾಧಾನ ನಮ್ಮ ಲೇಖಕರಿಗೆ ಇಲ್ಲಿ ಅನಿಸ್ತದ. ಅವರು ಕೆಳಗಡೆ ಹೋಗ್ತಾರೆ. ನನ್ನ ಸುತ್ತಲೂ ಎಷ್ಟೋ ಜೀವ ಜಂತುಗಳು ಅಡ್ಡಾಡ್ತಾ ಇದ್ವು. ನೀರಿನಲ್ಲಿರ್ತಕ್ಕಂತಹ ಜೀವ ಜಂತುಗಳೆಲ್ಲ ಅಡ್ಡಾಡ್ತಾ ಇದ್ವು. ಬಹುಶಃ ಮೀನುಗಳಿದ್ದವು. ಅವು ನಾವು ಅಂದುಕೊಂಡಷ್ಟು ಇರಲಿಲ್ಲ. ನಾವು ಇನ್ನೂ ಕೆಳಗೆ ಇಳಿದೆವು. ಮೀನುಗಳ ಸಂಖ್ಯೆಯೂ ಕಡಿಮೆ ಆಗುತ್ತಾ ಬಂತು. ಇನ್ನೂ ಕೆಳಗಡೆ ಹೋಗ್ತಾರೆ. ಅಲ್ಲಿ ಮೀನುಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗ್ತದ. ಆದ್ರೆ ಯಾವುವು ಕಾಣಿಸುತ್ತಿದ್ದವೋ ಅವು ಆಕಾರದಲ್ಲಿ ಬಹಳ ದೊಡ್ಡವಿತ್ತು. ಅವರ ಗಮನಕ್ಕೆ ಯಾವ ಬರ್ತಾವಲ್ಲ ಅವು ಬಹಳ ದೊಡ್ಡದಾಗಿರ್ತಕ್ಕಂಥದ್ದು. ನಿಧಾನವಾಗಿ ಅವು ಈಜ್ತಾ ಇದ್ವು. ಸಮುದ್ರದ ತಳದಲ್ಲಿ ಕಾಣಿಸುವ ಮೀನುಗಳು ಬಹಳ ವೇಗದಿಂದ ಈಜ್ತಾ ಇದ್ವು. ಅವು ಸಮುದ್ರದ ತಳದೊಳಗೆ ಇರ್ತಕ್ಕಂಥ ಮೀನುಗಳು ಬಹಳಷ್ಟು ವೇಗವಾಗಿ ಈಜ್ತಾ ಇದ್ವು. ಸಮುದ್ರದ ಕೆಳಗೆ ಭಾರಿ ಗಾತ್ರದ ವಸ್ತುಗಳಿದ್ವಂತ. ಸಮುದ್ರದ ಕೆಳಗೆ ದೊಡ್ಡ ಪ್ರಮಾಣದ ಭಾರಿ ಗಾತ್ರದ ಇದ್ದವು. ಅವುಗಳನ್ನು ನೋಡಿದ್ರೆ ಬಂಡೆಗಲ್ಲುಗಳೇ ಈಜುತ್ತಿರುವಂತೆ ಕಾಣುತ್ತಿದ್ದವು. ನೋಡ್ರಿ, ಅವ್ನು ನೋಡಿದ್ರೆ ಬಂಡೆಗಲ್ಲುಗಳೇ ಈಜಾಡ್ಲಿಕ್ಕತ್ತಾವೇನೋ ಅಂತ ಅನಿಸ್ತಾ ಇತ್ತು. ಸಮೀಪ ಹೋಗಿ ನೋಡಿದಾಗ ಅವುಗಳಲ್ಲಿ ಹೊಳೆಯುವ ಕಣ್ಣುಗಳು ಕಾಣಿಸಿಕೊಂಡವು. ಆ ಬಂಡೆಗಲ್ಲಿನಂತ ಒಂದು ವಸ್ತು ಏನಿರ್ತದಲ್ಲ ಅದರ ಸಮೀಪ ಹೋಗಿ ನೋಡಿದಾಗ ಅದರಲ್ಲಿ ಕಣ್ಣುಗಳು ಕಾಣಿಸ್ಕೊಳ್ತಾವಂತೆ. ಇವು ಯಾವುದೋ ಒಂದು ರೀತಿಯ ಜೀವನದ ಪ್ರತೀಕಗಳಾಗಿವೆ ಎಂದು ನನ್ನ ಗುರು ಹೇಳಿದರು. ಇವು ಕೂಡ ಒಂದು ಜೀವದ ಪ್ರತೀಕವಾಗಿವೆ ಅಂತಕ್ಕಂಥ ಮಾತನ್ನ ಅವ್ರ ಗುರುಗಳು ಹೇಳ್ತಾರೆ. ಅವೆಲ್ಲ ಅಸಲು ಪ್ರಾಣವಿರುವ ಜೀವಿಗಳು. ಇವೆಲ್ಲ ಮೀನಿನ ಮೂಲ ತತ್ವದಿಂದ ತಯಾರಾಗುವ ಪ್ರಕ್ರಿಯೆಯಲ್ಲಿ ಇದ್ದವು. ಇವೆಲ್ಲವೂ ಅಸಲು ಪ್ರಾಣವಿರ್ತಕ್ಕಂತಹ ಜೀವಿಗಳು ಮತ್ತು ಮೀನಿನ ಮೂಲ ತತ್ವದಿಂದ ತಯಾರಾಗ್ತಕ್ಕಂಥ ಒಂದು ಪ್ರಕ್ರಿಯೆಯಲ್ಲಿ ಇವು ಅದಾವು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇವೆಂದೂ ಮೇಲ್ಮೈ ನೀರಿನಲ್ಲಿ ಕಂಡು ಬರುವುದಿಲ್ಲ. ನೀರಿನ ಮೇಲ್ಭಾಗದಲ್ಲಿ ಇವು ಎಂದೂ ಕಂಡು ಬರೋದಿಲ್ಲ. ಅಲ್ಲದೆ ಅವು ಎಂದೂ ಮನುಷ್ಯನೆದುರು ಬರೋದಿಲ್ಲ. ಮನುಷ್ಯನೆದುರು ಕೂಡ ಅಂತ ಮೀನುಗಳು ಬರೋದಿಲ್ಲ ಅಂತ. ಇವು ಯಾವಾಗಲೂ ಮೀನುಗಾರರ ಬಲೆಗಳಿಗೆ ತಲುಪಲಾರದಷ್ಟು ಆಳದಲ್ಲಿ ಇರ್ತಾವು. ಅತ್ಯಂತ ಆಳದಲ್ಲಿ ಮೀನುಗಾರರ ಬಲೆಗೆ ತಲುಪದೇ ಇರ್ತಕ್ಕಂಥ ಒಂದು ಸ್ಥಳದಲ್ಲಿಯೂ ಇರ್ತಾವು. ಕೆಲವು ಕ್ಷಣಗಳಲ್ಲಿ ನಾವು ಸಮುದ್ರದ ತಳವನ್ನು ಹೋಗಿ ತಲುಪಿದೆವು. ಕೆಲವೇ ಕ್ಷಣಗಳಲ್ಲಿ ಸಮುದ್ರದ ತಳವನ್ನ ಅವರು ತಲುಪ್ತಾರೆ. ಅಲ್ಲಿ ಹೋಗಿ ಗಟ್ಟಿಯಾದ ನೆಲದ ಮೇಲೆ ನಮ್ಮ ಕಾಲುಗಳು ಸ್ಪರ್ಶಿಸಿದವು. ಅಲ್ಲಿ ಸಮುದ್ರದ ಕೆಳಗೆ ಗಟ್ಟಿಯಾಗಿರ್ತಕ್ಕಂಥ ನೆಲದಲ್ಲಿ ಅವರ ಕಾಲುಗಳು ಸ್ಪರ್ಶಿಸ್ತಾವಂತ. ಭೂಮಿಯಂತಹ ಸ್ಥಾನವಂತೂ ಅದು ಇರಲಿಲ್ಲ. ಅಲ್ಲಿ ಹೋದಾಗ ನನ್ನ ಕಣ್ಣೆದುರು ನಂಬಲಾಗದ ದೃಶ್ಯವಿತ್ತು.
ಭೂಮಿಯಂತ ಸ್ಥಳ ಅಂತೂ ಅಲ್ಲ. ಆದ್ರೂ ಕೂಡ ಅಲ್ಲಿ ಹೋಗಿ ನೋಡಿದಾಗ ನನಗೆ ನಂಬಲಾರದಂತ ಒಂದು ಸ್ಥಳ ದೃಶ್ಯ ಅಲ್ಲಿ ಕಂಡಿತು. ಸಮುದ್ರದ ತಳವು ಸಂಪೂರ್ಣವಾಗಿ ಒಂದು ಬೃಹತ್ ಉದ್ಯಾನವಾಗಿತ್ತು. ಸಮುದ್ರದ ತಳ ಸಂಪೂರ್ಣವಾಗಿ ಒಂದು ಅತ್ಯಂತ ಸುಂದರವಾಗಿರ್ತಕ್ಕಂಥ ಬೃಹತ್ ಪ್ರಮಾಣದ ಒಂದು ಉದ್ಯಾನ ಆಗಿರ್ತದ. ಅನೇಕ ಬಣ್ಣ ಬಣ್ಣದ ಬಂಡೆಗಲ್ಲುಗಳು ಹೊಳೆಯುತ್ತಿದ್ದವು. ಅಲ್ಲಿ ಬಣ್ಣ ಬಣ್ಣದ ಬಂಡೆಗಲ್ಲುಗಳು ಹೊಳೆಯುತ್ತಿದ್ವು. ಆ ಕಡೆ ಈ ಕಡೆ ಅನೇಕ ಗುಹೆಗಳಿದ್ವು. ನೋಡ್ರಿ, ಸಮುದ್ರದ ಒಳಗಿನ ಒಂದು ಪ್ರದೇಶ ಯಾವ ರೀತಿ ಅದ ಅಂತಂದ್ರೆ ಅಲ್ಲಿ ಹೊಳಿತಕ್ಕಂತಹ ಬಂಡೆಗಲ್ಲುಗಳಿದ್ವು ಅಂತ. ಮತ್ತು ಆ ಕಡೆ ಈ ಕಡೆ ಎಲ್ಲಾನು ಅಲ್ಲಿ ಗುಹೆಗಳಿದ್ವಂತ. ಅವುಗಳಲ್ಲಿ ಕತ್ತಲೆ ಇರ್ಲಿಲ್ಲ. ಅಲ್ಲಿ ಗುಹೆಗಳಿರ್ತಾವೆ, ಅಲ್ಲಿ ಕತ್ತಲೆ ಇರ್ಲಿಲ್ಲ, ಆದ್ರೆ ಹೊರಗಿನಷ್ಟು ಬೆಳಕು ಇರ್ಲಿಲ್ಲ. ಆ ಗುಹೆಗಳಲ್ಲಿ ಪೂರ್ತಿ ಕತ್ತಲೂ ಇರ್ಲಿಲ್ಲ, ಆದ್ರೆ ಹೊರಗಿರುವಷ್ಟು ಬೆಳಕುನು ಇರ್ಲಿಲ್ಲ. ಇವುಗಳಲ್ಲಿ ಒಂದು ಗುಹೆಯಲ್ಲಿ ನನ್ನನ್ನು ಕರೆದುಕೊಂಡು ಹೋಗಲಾಯಿತು. ಅವರ ಗುರು ಒಂದು ಗುಹೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ಆ ಸ್ಥಳವು ಅಸಂಖ್ಯ ಮೂಲ ತತ್ವಗಳ ನೆಲೆಯಾಗಿತ್ತು. ಅಲ್ಲಿ ಅಸಂಖ್ಯಾತವಾಗಿರ್ತಕ್ಕಂತಹ ಮೂಲ ತತ್ವಗಳು ನೆಲೆಸಿರ್ತಕ್ಕಂಥ ಒಂದು ಪ್ರದೇಶ ಇದಾಗಿರ್ತದ. ಇದನ್ನು ನೋಡುವುದು ನನಗಿಷ್ಟವಾಗಲಿಲ್ಲ ಅಂತ ಹೇಳ್ತಾರೆ. ಸಣ್ಣ ಆನೆಯಂತೆ ಇವುಗಳ ಆಕಾರ ಇತ್ತು. ಅದನ್ನ ನೋಡಿದಾಗ ಅವ್ರಿಗೆ ಏನೋ ಒಂದ್ ರೀತಿಯ ಹೆದರಿಕೆ ಅನಿಸ್ತದ. ಅಷ್ಟು ಅವ್ರಿಗೆ ಇಷ್ಟ ಆಗೋದಿಲ್ಲ. ಅದು ಸಣ್ಣ ಆನೆಯಂತೆ ಕಾಣಿಸ್ತಾ ಇತ್ತು. ಇವುಗಳ ಕಣ್ಣುಗಳು ಮಿಂಚಿನಂತೆ ಹೊಳಿತಾ ಇದ್ವು ಮತ್ತು ನಮ್ಮನ್ನು ಅವುಗಳತ್ತ ಆಕರ್ಷಿಸ್ತಾ ಇದ್ವು. ಆ ಪ್ರಾಣಿಗಳು, ಆ ಕಣ್ಣುಗಳು ತುಂಬಾ ಹೊಳಿತಾ ಇರ್ತವೆ. ಆ ಕಣ್ಣುಗಳು ಇವರನ್ನ ಆಕರ್ಷಿಸ್ತಾ ಇದ್ವು. ಇದು ತನ್ನ ಮೀನು ಮತ್ತು ಜಲಚರಗಳನ್ನು ಆಹಾರವನ್ನು ತನ್ನ ಕಣ್ಣುಗಳ ಮೂಲಕವೇ ಆಕರ್ಷಿಸುತ್ತದೆ ಎಂದು ನನಗೆ ಆಗ ಅನ್ನಿಸಿತು. ತನ್ನ ಕಣ್ಣುಗಳ ಮುಖಾಂತರ ತನಗೆ ಬೇಕಾಗಿರ್ತಕ್ಕಂಥ ಆಹಾರವನ್ನ ಅದು ಆಕರ್ಷಿಸ್ತದ ಅಂತಕ್ಕಂಥ ಸಂಗತಿ ಅವರಿಗೆ ಗೊತ್ತಾಗ್ತದ. ನಾನು ಅದರತ್ತ ಸೆಳೆಯಲ್ಪಡುತ್ತಿದ್ದೇನೆ ಅಂತ ಹೇಳಿ ನನಗನ್ನಿಸ್ತು. ತಾವು ಕೂಡ ಪೀಟರ್ ರಶ್ಲೂ ಅವರು ಕೂಡ ಅದರತ್ತ ಆನೆಯ ಕಣ್ಣುಗಳತ್ತ ಸೆಳೆಯಲ್ಪಡ್ತಾ ಇದ್ದೇನೆ ಅಂತ ಅನಿಸ್ತದ. ಒಂದು ಕ್ಷಣ ಅವ್ರಿಗೆ ಸ್ವಲ್ಪ ಹೆದರಿಕೆ ಆಗ್ತದ. ಆದ್ರೆ ನನ್ನ ಭಾರತೀಯ ಮಿತ್ರನು ನನಗೇನು ಹಾನಿ ಆಗುವುದಿಲ್ಲ, ಹಾಗೂ ಹೆದರುವ ಅವಶ್ಯಕತೆ ಇಲ್ಲ. ಇವರಿಗೆ ಸ್ವಲ್ಪ ಹೆದರಿಕೆ ಆಗ್ತದ. ಆದ್ರೆ ಭಾರತೀಯ ಮಿತ್ರ ಹೇಳ್ತಾನೆ, ನೀವೇನು ಹೆದರ್ಬೇಕಾಗಿಲ್ಲ, ಹೆದರುವ ಅವಶ್ಯಕತೆ ಇಲ್ಲ, ನಿಮಗೇನು ಹಾನಿ ಆಗೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ನಾನು ನೋಡುತ್ತಿರುವ ಆ ಜೀವಿಗೆ ನಿಶ್ಚಿತವಾಗಿ ನಮ್ಮ ಉಪಸ್ಥಿತಿಯು ತಿಳಿದಿತ್ತು. ಇವರು ನೋಡ್ತಕ್ಕಂಥ ಆ ಜೀವಿಗೆ ಈ ಮಾನವರ ಉಪಸ್ಥಿತಿ, ಈ ಆತ್ಮಗಳ ಒಂದು ಉಪಸ್ಥಿತಿ ಅವ್ರಿಗೆ ಗೊತ್ತಿತ್ತು. ನಾವು ನೋಡಿದ್ದುದು ಅವುಗಳ ಸೂಕ್ಷ್ಮ ಶರೀರವಾಗಿದೆ ಎಂದು ನನ್ನ ಮಿತ್ರನು ಹೇಳಿದ್ರು. ನಾವು ನೋಡ್ತಾ ಇರ್ತಕ್ಕಂಥದ್ದು ಅಲ್ಲಿ ಆ ಜಲಚರ ಪ್ರಾಣಿಗಳ ಸೂಕ್ಷ್ಮ ರೂಪ ಆಗಿತ್ತು. ಇವರು ಸೂಕ್ಷ್ಮ ರೂಪದಲ್ಲಿದ್ವು ಇದ್ರು, ಅವುಗಳು ಕೂಡ, ಜಲಚರ ಪ್ರಾಣಿಗಳು ಕೂಡ ಸೂಕ್ಷ್ಮ ರೂಪದಲ್ಲಿ ಇರ್ತಾವೆ ಅನ್ನೋದನ್ನ ಸೂಕ್ಷ್ಮ ರೂಪದಲ್ಲಿ ಇರೋದನ್ನ ನೋಡ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನ ಗುರುಗಳು ಇವ್ರಿಗೆ ತಿಳಿಸ್ತಾರೆ. ನಾವು ಗುಹೆಯಿಂದ ಹೊರಬಂದು ಮತ್ತೊಮ್ಮೆ ಹೊರಗಿನ ಸೌಂದರ್ಯವನ್ನು ಆಸ್ವಾದಿಸಿದೆವು. ನಂತರ ಗುಹೆಯಿಂದ ಹೊರಗೆ ಬಂದು ಹೊರಗಿನ ಸೌಂದರ್ಯವನ್ನ ಮತ್ತೊಂದು ಸಾರಿ ಇವರು ಕಣ್ ತುಂಬಿಸ್ಕೊಳ್ತಾರೆ. ಧಕ್ ಧಕ್ ದಂತಹ ಧ್ವನಿ ಮೆಲ್ಲಗೆ ಕೇಳಿಸ್ತು. ಅಲ್ಲಿ ಹೊರಗಡೆ ಎಲ್ಲ ಸೌಂದರ್ಯವನ್ನ ನೋಡ್ತಾ ಇರುವಾಗ ಏನೋ ಒಂದು ಧ್ವನಿ ಬರ್ತದ, ಧಕ್ ಧಕ್ ಅಂತಕ್ಕಂಥ ಶಬ್ದ ಆಗ್ತದ. ಯಾವುದೋ ಸಂಗೀತವಿದ್ದಂತೆ ಅನಿಸಿತು. ನಾವು ನಿಂತುಕೊಂಡೆವು. ಆ ಧ್ವನಿಯು ಸಮೀಪ ಬರತೊಡಗಿತು. ಏನೋ ಒಂದು ಸಂಗೀತದ ಧ್ವನಿ ಅಂತ ಹೇಳಿ ಇವ್ರು ನಿಲ್ತಾರೆ. ಆ ಧ್ವನಿ ಇನ್ನಷ್ಟು ಇವರಿಗೆ ಸಮೀಪ ಬರ್ತದ. ಕೆಲವೇ ಕ್ಷಣಗಳಲ್ಲಿ ನಾನು ಪ್ರಾಣಿ, ಮೀನು ಮತ್ತು ಮಾನವನು ಅಲ್ಲದ ಸುಮಾರು 20 ಜೀವಿಗಳ ಒಂದು ಗುಂಪನ್ನು ನೋಡಿದೆನು. ಕೆಲವೇ ಕ್ಷಣಗಳಲ್ಲಿ ಈ ಕಡೆ ಪ್ರಾಣಿನೂ ಅಲ್ಲ, ಈ ಕಡೆ ಮೀನುನೂ ಅಲ್ಲ ಮತ್ತು ಮಾನವನೂ ಅಲ್ಲ, ಅಂಥ ರೂಪದ ಸುಮಾರು 20 ಜೀವಿಗಳ ಒಂದು ಗುಂಪನ್ನ ಇವರು ನೋಡ್ತಾರೆ. ಅವುಗಳ ತಲೆಯ ಭಾಗ, ಮುಖ, ಮೂಗುಗಳೆಲ್ಲ ಮನುಷ್ಯನಂತೆ ಇದ್ದವು. ಅವುಗಳ ತಲೆಯ ಭಾಗ, ಮುಖ ಮತ್ತು ಮೂಗುಗಳೆಲ್ಲ ಮನುಷ್ಯನಂತೆ ಇರ್ತಾವು. ಆದ್ರೆ ಸಮುದ್ರದ ತೇಲುವ ಹಸಿರು ಕಳೆಯಲ್ಲಿ ಸುತ್ತಲ್ಪಟ್ಟಂತೆ ಕಾಣುತ್ತಿದ್ದ ಅವುಗಳ ಶರೀರವು ಮಾತ್ರ ಬಹಳ ಸುಂದರವಾಗಿತ್ತು. ಸಮುದ್ರದ ತೇಲುವ ಹಸಿರು ಕಳೆಯಲ್ಲಿ ಸುತ್ತಲ್ಪಟ್ಟ ಹಾಗೆ ಅವುಗಳ ಶರೀರ ಬಹಳಷ್ಟು ಸುಂದರವಾಗಿ ಇತ್ತು ಅಂತ ಹೇಳ್ತಾರೆ. ಸಾಗರದ ತಳದಲ್ಲಿ ತೇಲುತ್ತಾ ಅವು ಒಂದು ಗೀತೆಯನ್ನ ಹಾಡ್ತಾ ಇದ್ವು. ಸಾಗರದ ತಳದಲ್ಲಿ ತೇಲ್ತಾ ತೇಲ್ತಾ ಅತ್ಯಂತ ಸಂತೋಷದಿಂದ ಅವರು ಒಂದು ಹಾಡನ್ನ ಹಾಡ್ತಾ ಇದ್ರು. ಕೆಲವು ಜೀವಿಗಳು ವಾದ್ಯವೊಂದನ್ನು ನುಡಿಸುತ್ತಿದ್ದವು. ಕೆಲವು ಜೀವಿಗಳು ಹಾಡಿದ್ರೆ ಇನ್ನು ಕೆಲವು ಜೀವಿಗಳು ವಾದ್ಯವನ್ನ ನುಡಿಸ್ತಾ ಇದ್ವು. ಬೀಸುವ ಗಾಳಿ ಅಂತ ಅದರ ಧ್ವನಿ ಇತ್ತು. ಅದ್ರ ಧ್ವನಿ ಹೆಂಗಿತ್ತು ಅಂದ್ರೆ ಬೀಸ್ತಕ್ಕಂಥ ಗಾಳಿ ಹಾಗೆ ಇತ್ತು. ಅವೆಲ್ಲವುಗಳ ಒಟ್ಟು ಗೋಷ್ಠಿಯ ಪರಿಣಾಮವು ಆಕರ್ಷಕವಾಗಿತ್ತು. ಒಟ್ಟಿನಲ್ಲಿ ಆ ಸಂಗೀತದ ಸಭೆ, ಅವರೆಲ್ಲ ಮಾಡ್ತಕ್ಕಂಥ ಒಂದು ಸಂಗೀತದ ಒಂದು ಕಾರ್ಯಕ್ರಮ ಏನಿತ್ತಲ್ಲ, ಅದು ತುಂಬಾ ಆಕರ್ಷಕವಾಗಿತ್ತು. ಇದು ಸಾಗರದ ಆಳವಾದ ತಳದಲ್ಲಿರುವ ಸಮುದ್ರದ ಆತ್ಮಗಳ ಕಾರ್ಯವಾಗಿದೆ. ಸಮುದ್ರದ
ಕೆಳಗಡೆ ಇರ್ತಕ್ಕಂಥ ಆತ್ಮಗಳು. ಆತ್ಮಗಳ ಕೆಲಸ ಇದಾಗಿತ್ತು ಅಂತಕ್ಕಂಥ ಸಂಗತಿ ಇವ್ರಿಗೆ ಗೊತ್ತಾಗ್ತದೆ. ಈ ಸಂಗೀತವನ್ನು ನಾನು ಬಹಳ ಹೊತ್ತಿನವರೆಗೆ ಕೇಳಬಲ್ಲವನಾಗಿದ್ದೆ. ಕೆಲವು ಏರು ಧ್ವನಿಯಲ್ಲಿ, ಇನ್ನು ಕೆಲವು ಇಳಿತದ ಧ್ವನಿಯಲ್ಲಿ ಹಾಡುತ್ತಿದ್ದರು, ನುಡಿಸುತ್ತಿದ್ದರು. ವಿಭಿನ್ನ ಸ್ವರಗಳಿತ್ತು. ಬಹಳಷ್ಟು ಸಮಯದವರೆಗೆ ಈ ಸಂಗೀತವನ್ನು ಅವ್ರು ಕೇಳ್ತಾರೆ. ಕೆಲವು ಏರು ಧ್ವನಿಯಲ್ಲಿ ಹಾಡಿದ್ರೆ, ಕೆಲವರು ಕೆಳಗಿನ ಧ್ವನಿಯಲ್ಲಿ ಹಾಡ್ತಾ ಇದ್ರು. ಒಟ್ಟ ವಿಭಿನ್ನ ರೀತಿಯ ವಿಭಿನ್ನ ಸ್ವರಗಳು ಇಲ್ಲಿ ಕಂಡು ಬರ್ತಾ ಇದ್ವು. ಆದ್ರೆ ಒಟ್ಟಾರೆಯಾಗಿ ಒಳ್ಳೆಯ ಸಂಗೀತ ಇತ್ತು. ಮತ್ತೆ ಯಾವಾಗ್ಲಾದ್ರೂ ಕೇಳಬಹುದು, ಆದ್ರೆ ಈಗ ನಮಗೆ ಹೊರಡುವ ಸಮಯವಾಗಿದೆ ಎಂದು ನನ್ನ ಮಿತ್ರ ಹೇಳ್ತಾನೆ. ಆ ಸಂಗೀತವನ್ನು ಆಸ್ವಾದಿಸ್ತಾ ಅಲ್ಲೇ ಕುಳಿತಿದ್ರು. ಆದ್ರೆ ಹೋಗುವ ಸಮಯ ಆಗ್ತಾ ಇದೆ, ಸಮಯ ಕೇವಲ 1 ಗಂಟೆ ಉಳಿದಿದೆ ಅಂತಕ್ಕಂಥದ್ದನ್ನ ಮತ್ತೆ ಅವರ ಮಿತ್ರ ನೆನಪಿಸ್ತಾರೆ. ಹೀಗಾಗಿ ನಾನು ನನ್ನ ಮಾರ್ಗದರ್ಶಕನೊಂದಿಗೆ ಹೊರಟೆ. ಆ ಗುರುಗಳ ಜೊತೆಗೆ ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಬಹುಬೇಗನೆ ಸಮುದ್ರದ ಮೇಲೆ ಬಂದ್ಬಿಡ್ತಾರವ್ರು. ಯಾವುದೇ ವಿಶೇಷ ಪ್ರಯತ್ನವಿಲ್ಲದೆ ಗಾಳಿಯಲ್ಲಿ ಮೇಲೆ ಹಾರುತ್ತಾ ನಮ್ಮ ಪಯಣ ಆರಂಭಿಸಿದೆವು. ಯಾವ ಅಡೆತಡೆಗಳು ಇಲ್ಲದೇನೆ ಗಾಳಿಯಲ್ಲಿ ಮೇಲಕ್ಕೆ ಹಾರ್ತಾ ತಮ್ಮ ಪ್ರಯಾಣವನ್ನ ಆರಂಭಿಸ್ತಾರೆ. ಬಹು ವೇಗದಿಂದ ಹೊರಟೆವು. ಭೂಮಿಯ ಲೆಕ್ಕದಲ್ಲಿ ನಮ್ಮ ಗತಿಯು ಬಹಳ ವೇಗದ್ದಿರಬಹುದು. ಬಹಳಷ್ಟು ವೇಗ, ಭೂಮಿಯ ಲೆಕ್ಕದಲ್ಲಿ ಬಹಳಷ್ಟು ವೇಗದ್ದಿರಬಹುದು. ಆದ್ರೆ ಸ್ವಯಂ ನಮಗೆ ವೇಗದ ಕುರಿತು ಅಂತ ವಿಶೇಷವೇನೋ ಅನಿಸ್ಲಿಲ್ಲ. ಬಹಳಷ್ಟು ವೇಗ ಇತ್ತು, ಆದ್ರೂ ಕೂಡ ನಮಗೆ ಅದರ ಅನುಭವ ಆಗ್ತಾ ಇರ್ಲಿಲ್ಲ. ಒಂದೇ ನಿಮಿಷದಲ್ಲಿ ನಾವು ನಮ್ಮ ವೇಗವನ್ನು ಕಡಿಮೆಗೊಳಿಸಿದೆವು. ನಾವು ಕೊಲಂಬೋ ಬಂದರವನ್ನ ತಲುಪಿದೆವು. ಒಂದೇ ನಿಮಿಷದಲ್ಲಿ ವೇಗ ಕಡಿಮೆ ಆಗ್ತದ. ನಾವು ಕೊಲಂಬೋ ಬಂದರವನ್ನ ತಲುಪ್ತಾರೆ. ಕ್ಷಣಾರ್ಧದಲ್ಲಿ ನಾವು ನನ್ನ ಬೆಡ್ರೂಮ್ ಕಿಟಕಿಯೊಳಗೆ ತಲುಪಿದೆವು. ಕ್ಷಣದಲ್ಲಿನೇ ತಮ್ಮ ಬೆಡ್ರೂಮ್ ಕಿಟಕಿಯ ಬಳಿಗೆ ಬರ್ತಾರೆ. ಇಲ್ಲಿಂದಲೇ ನಾವು ಸುಮಾರು 10 ಗಂಟೆಯ ಮೊದಲು ಹೊರಟಿದ್ದೆವು. ಇಲ್ಲಿವರೆಗೆ 10 ಗಂಟೆ ಆಗಿತ್ತು. 10 ಗಂಟೆಯ ಮೊದಲು ಇಲ್ಲಿಂದನೇ ಅವರು ಹೊರಟಿದ್ರು. ನಿಜವಾಗಿ ನನ್ನ ಶರೀರವು ಅಲ್ಲಿ ಮಲಗಿಕೊಂಡಿತ್ತು. ಆ ಕಿಟಕಿಯಿಂದ ನೋಡಿದಾಗ ಅವರ ಶರೀರ ಅಲ್ಲಿ ಮಲ್ಕೊಂಡಿರ್ತದ. ನಾವು ಅದನ್ನು ನೋಡುತ್ತಿರುವಾಗ ನನ್ನ ಶರೀರವು ಅಲುಗಾಡಿ ಒಂದು ಕಡೆಯಿಂದ ಮಗ್ಗುಲಿಗೆ ಹೊರಳಿ ಬೆನ್ನು ಮೇಲಾಗಿ ಮಲಗಿತ್ತು. ಇವ್ರು ನೋಡ್ತಾನೆ ಆ ಶರೀರ, ಆ ಮಂಚದ ಮೇಲೆ ಮಲಗಿರ್ತಕ್ಕಂತಹ ಶರೀರ ಏನಾಗ್ತದ, ಅಲ್ಲಿ ಸ್ವಲ್ಪ ಅಲುಗಾಡಿ ಮಗ್ಗಲು ಬದಲಾಯಿಸಿ ಹೊರಳಿ ಬೆನ್ನನ್ನ ಮೇಲಾಗಿ ಮಲ್ಕೋತದಂತ. ಅದರತ್ತ ನನ್ನ ಗಮನವನ್ನ ಆಕರ್ಷಿಸುತ್ತಾ ನನ್ನ ಗುರು ಈ ರೀತಿಯಾಗಿ ಹೇಳಿದ್ರು. ಅದರತ್ತ ಅಲ್ಲಿ ನೋಡು, ಆ ಶರೀರದಲ್ಲಿ ಏನು ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನ ತೋರಿಸ್ತಾ ಏನ್ ಹೇಳ್ತಾರೆ ಅಂತಂದ್ರೆ, ಈಗ ಇದಕ್ಕೆ ಸುಪ್ತ ಚೇತನದ ಸ್ಥಿತಿಯಲ್ಲಿ ಎಚ್ಚರವಾಗುವ ಸಮಯ ಬಂದಿದೆ ಎಂದು ತಿಳಿಯುತ್ತಿದೆ. ಆ ದೇಹಕ್ಕೆ, ಅಲ್ಲಿ ಮಲಗಿದ ದೇಹಕ್ಕೆ ಸುಪ್ತ ಚೇತನದ ಸ್ಥಿತಿಯಲ್ಲಿ ಎಚ್ಚರ ಆಗ್ತಕ್ಕಂತಹ ಸಮಯ ಬಂದದ ಅಂತಕ್ಕಂತಹ ಸಂಗತಿ ಅದಕ್ಕೆ ತಿಳಿತದ. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಂದ ಒಂದು ಸಂದೇಶವು ರವಾನೆಯಾಗುತ್ತದೆ. ಅದಕ್ಕೆ ಕೆಲವೇ ಕ್ಷಣಗಳಲ್ಲಿ ಒಂದು ಸಂದೇಶ ರವಾನೆ ಆಗ್ತದ. ಆಗ ನಾನು 10,000 ಮೈಲುಗಳಾಚೆ ಇದ್ದರೂ ತಕ್ಷಣದಲ್ಲಿ ಅಲ್ಲಿ ಮರಳಿ ಬರಬೇಕಾಗ್ತದ. ಆ ಒಂದು ಸಂದೇಶ ರವಾನೆ ಆದಾಗ, ಆ ಒಂದು ಶರೀರಕ್ಕೆ ಸಂದೇಶ ರವಾನೆ ಆದಾಗ, ನೀನ್ ಎಷ್ಟೇ ದೂರದಲ್ಲಿರ್ಲಿ, 10,000 ಮೈಲುಗಳಷ್ಟು ದೂರದಲ್ಲಿ ಇದ್ರೂ ಕೂಡ ತಕ್ಷಣದಲ್ಲಿನೇ ಮರಳಿ ನೀನು ಬರ್ಬೇಕಾಗ್ತದ. ಈ ಸಂದೇಶದ ಅರ್ಥ ಏನು ಅಂತಂದ್ರೆ, ಶರೀರವೀಗ ತನ್ನ ನಿದ್ರೆಯ ಕೋಟವನ್ನ ಪೂರ್ಣಗೊಳಿಸಿದೆ. ಅದರ ಅರ್ಥ ಏನು, ಸಂದೇಶ ಕೊಡ್ತಕ್ಕಂತಹ ಅರ್ಥ ಏನು ಅಂತಂದ್ರೆ, ಶರೀರ ತನ್ನ ನಿದ್ರೆಯ ಕೋಟವನ್ನ ಮುಗಿಸಿದೆ, ಪೂರ್ಣಗೊಳಿಸಿದೆ, ಮತ್ತು ಈಗ ಎಚ್ಚರಗೊಂಡು ಕೆಲಸ ಮಾಡ ಬಯಸ್ತದ ಅಂತಕ್ಕಂಥ ಸಂದೇಶವನ್ನು ಅದು ಕೊಡುತ್ತದ. ಅಷ್ಟು ಹೊತ್ತಿನವರೆಗೆ ಅವಶ್ಯವಾಗಿ ಶರೀರವು ಮಲಗಿಯೇ ಇರುವುದು ಹೇಗೆ ಸಾಧ್ಯ ಎಂದು ನಾನು ಕೇಳಿದೆ. 10 ಗಂಟೆಯವರೆಗೆ ಶರೀರ ಮಲಗಿಯೇ ಇರ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿ ಕೇಳ್ತಾರೆ. ಇದನ್ನು ಸುನಿಶ್ಚಿತವಾಗಿ ಹೇಳುವುದು ಕಠಿಣ. ಆದ್ರೆ ಸಾಕಷ್ಟು ತರಬೇತಿ ಮತ್ತು ಏಕಾಗ್ರತೆಯಿಂದ ಶರೀರವನ್ನು ನಮ್ಮ ಇಚ್ಛೆಗೆ ಅನುಗುಣವಾಗಿ ಕೆಲಸ ಮಾಡುವಂತೆ ಅನುಶಾಸಿತಗೊಳಿಸುವುದು ಸಾಧ್ಯವಿದೆ. ಇದು ಇಷ್ಟು ಹೊತ್ತಿನವರೆಗೆ, ಸುಮಾರು 10 ಗಂಟೆಯವರೆಗೆ ನಿಶ್ಚಿತವಾಗಿ ಮಲಗಿರ್ಲಿಕ್ಕೆ ಹೇಗೆ ಸಾಧ್ಯ ಅಂತಕ್ಕಂಥ ಮಾತನ್ನ ಕೇಳಿದಾಗ, ನಿಶ್ಚಿತವಾಗಿ ಇದನ್ನು ಹೇಳೋದು ಸ್ವಲ್ಪ ಕಠಿಣ. ಆದ್ರೆ ಸಾಕಷ್ಟು ತರಬೇತಿಯನ್ನ ಕೊಡುವುದರ ಮುಖಾಂತರ ಮತ್ತು ಏಕಾಗ್ರತೆಯಿಂದ ಸಾಧಿಸುವುದರ ಮುಖಾಂತರ ಶರೀರವನ್ನ ನಮ್ಮ ಇಚ್ಛೆಗೆ ಅನುಗುಣವಾಗಿ ಕೆಲಸ ಮಾಡುವ ಹಾಗೆ ಅದನ್ನ ಸಿದ್ಧಗೊಳಿಸ್ಲಿಕ್ಕೆ, ಅನುಶಾಸಿತಗೊಳಿಸ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಇದನ್ನೆಲ್ಲ ಮಾಡಲು ಬಹು ದೀರ್ಘ ಸಮಯದ ಅವಶ್ಯಕತೆ ಇದೆ. ಇದೆಲ್ಲ ಮಾಡ್ಬೇಕಂದ್ರೆ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಬೇಕಾಗ್ತದ, ಬಹಳಷ್ಟು ದೀರ್ಘ ಸಮಯದ ಅವಶ್ಯಕತೆ ಅದ. ಮಲಗುವ ಮುನ್ನ ನಾನು ತೆಗೆದುಕೊಂಡ ಮಾತ್ರೆಗೆ ಮತ್ತು ಇದಕ್ಕೆ ಏನು ಸಂಬಂಧ ಅಂತ ಕೇಳ್ತಾರೆ. ಮಲಗುವ ಮುನ್ನ ನೀನು ಒಂದು ಮಾತ್ರೆಯನ್ನ ತೆಗೆದುಕೊಳ್ಬೇಕು ಅಂತ ಹೇಳ್ತಾರೆ. ಆ ಮಾತ್ರೆಯನ್ನ ತೆಗೆದುಕೊಂಡಾಗ ಬಹುಬೇಗನೆ ನಿನಗೆ ನಿದ್ರೆ ಬರುತ್ತೆ
ಬರುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ನಾನು ತೆಗೆದುಕೊಂಡಿರ್ತಕ್ಕಂಥ ಮಾತ್ರೆಗೂ ಇದಕ್ಕೂ ಏನು ಸಂಬಂಧ ಅಂತ ಕೇಳ್ತಾರೆ. ಆಗ ಹೌದು, ಸಂಬಂಧವಿದೆ. ಇದು ಗುಪ್ತ ರೀತಿಯಿಂದ ಮಾಡಿದ ಒಂದು ಮಾತ್ರೆಯಾಗಿದೆ. ಗುಪ್ತ ರೀತಿಯಿಂದ ಮಾಡಿರ್ತಕ್ಕಂಥ ಒಂದು ಮಾತ್ರೆಯಾಗಿದೆ. ಇದನ್ನು ತೆಗೆದುಕೊಂಡವರು ಬೇಗನೆ ಮಲಗಿ ಬಿಡುತ್ತಾರೆ ಮತ್ತು 10 ಗಂಟೆಯ ನಿದ್ರೆಗೆ ಸಾಕಾಗುವಷ್ಟು ಇದರ ಸಾಮರ್ಥ್ಯ ಇರ್ತದ. ಸುಮಾರು 10 ಗಂಟೆಯವರೆಗೆ ಎಚ್ಚರ ಆಗದೇ ಇರುವಷ್ಟು ಇದರ ಸಾಮರ್ಥ್ಯ ಇರ್ತದ. ಏನೋ ಅಸಾಮಾನ್ಯ ಗದ್ದಲವಾದರೆ ಅಷ್ಟು ಅದಕ್ಕೆ ಫಿಕ್ಸ್ ಮಾಡಿನೇ ಇರ್ತಾರೆ. 10 ಗಂಟೆವರೆಗೆ ಎಚ್ಚರ ಆಗೋದಿಲ್ಲ ಅಂತಕ್ಕಂಥ ಸಂಗತಿಯನ್ನು ನಿರ್ದಿಷ್ಟವಾಗಿ ಹೇಳ್ತಾರೆ. ಅಷ್ಟಾಗಿಯೂ ಕೂಡ ಏನಾದ್ರೂ ಗದ್ದಲ ಆಯ್ತು ಅಥವಾ ಹೊರಗಿನವರು ಯಾರಾದ್ರೂ ಸ್ಪರ್ಶ ಮಾಡಿದ್ರೆ ನಿದ್ರೆಯಿಂದ ಎಚ್ಚರ ಆಗಬಹುದು ಅಂತ ಹೇಳಿದನು. ಆದ್ದರಿಂದ ನಾನು ಶರೀರದಿಂದ ಹೊರಗಿರುವಾಗ ಏನು ಮಾಡಿದೆನು, ಏನು ನೋಡಿದೆನು ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳ ಬಯಸಿದಲ್ಲಿ ಹೊರಗಡೆ ಗದ್ದಲ ಮಾಡಬಾರದು ಮತ್ತು ಯಾವುದೇ ಕಾರಣಕ್ಕೂ ನನ್ನನ್ನು ಎಬ್ಬಿಸಬಾರದು ಎಂದು ನನ್ನ ಸಿಬ್ಬಂದಿಗೆ ಮೊದಲೇ ಸೂಚನೆ ನೀಡಬೇಕೆಂದು ಹೇಳಲಾಗಿತ್ತು. ಈ ಸೂಕ್ಷ್ಮ ಶರೀರದಲ್ಲಿ ಇದ್ದಾಗ ಹೊರಗಡೆ ಹೋದಾಗ ಎಲ್ಲೆಲ್ಲಿ ಹೋಗಿ ಏನೇನು ಮಾಡಿದ್ದೇವು ಅಂತಕ್ಕಂಥದ್ದು ನೆನಪಿನಲ್ಲಿ ಉಳಿಬೇಕಾಗಿತ್ತು ಅಂತಂದ್ರೆ ಆ ರೀತಿ ಯಾರೋ ಇವರನ್ನ ಎಚ್ಚರ ಮಾಡಬಾರದು, ಯಾರೋ ಸ್ಪರ್ಶ ಮಾಡಬಾರದು ಅಂತಕ್ಕಂಥ ಎಚ್ಚರಿಕೆಯನ್ನ ಮೊದಲೇ ಇಲ್ಲಿ ಕೊಡಲಾಗಿತ್ತು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಹೀಗೆ ಶರೀರದಲ್ಲಿ ಮರಳುವ ಸಮಯವಾಗಿದೆ ಎಂದು ನನ್ನ ಮಿತ್ರನು ನನಗೆ ಹೇಳಿದನು. ಈಗ ನೀನು ಶರೀರದಲ್ಲಿ ಮರಳ್ತಕ್ಕಂಥ ಸಮಯವಾಗಿದೆ ಅಂತ ಹೇಳ್ತಾರೆ. ರಾತ್ರಿ ಇಡೀ ಆಗಿರುವುದೆಲ್ಲ ನೆನಪಿನಲ್ಲಿ ಉಳಿಯುವಂತೆ ಮತ್ತು ಎಚ್ಚರವಾದ ಮೇಲೆ ಚೇತನದಲ್ಲಿ ಯಾವುದೇ ರೀತಿ ಅಡ್ಡಿಯಾಗದಂತೆ ನನ್ನ ಮೆದುಳಿನ ಕೋಶಗಳಿಗೆ ನಿರ್ದೇಶಿಸಲು ಪ್ರಯತ್ನಿಸುವುದಾಗಿಯೂ ಅವನು ಹೇಳಿದನು. ಸೊ ರಾತ್ರಿ ಇಡೀ ನಡೆದಿರ್ತಕ್ಕಂಥದ್ದೆಲ್ಲವೂ ಜ್ಞಾಪಕದಲ್ಲಿರುವ ಹಾಗೆ, ನೆನಪಿನಲ್ಲಿ ಇರುವ ಹಾಗೆ ಮತ್ತು ಚೇತನದ ಯಾವುದೇ ರೀತಿಯ ಅಡ್ಡಿಯಾಗದಂತೆ ಅವನ ಮೆದುಳಿನ ಕೋಶಗಳಿಗೆ ನಾನು ನಿರ್ದೇಶನವನ್ನ ನೀಡಿದ್ದೇನೆ ಅಂತಕ್ಕಂಥ ಒಂದು ಮಾತನ್ನ ಇಲ್ಲಿ ಹೇಳ್ತಾರೆ. ನಾನು ಶರೀರದಲ್ಲಿ ಪ್ರವೇಶಿಸುತ್ತಿದ್ದಂತೆಯೇ ಇದೆಲ್ಲವನ್ನು ಬರೆಯಬೇಕೆಂದು ಹೇಳಿದರು. ನೀನು ಶರೀರವನ್ನ ಪ್ರವೇಶ ಮಾಡ್ತಾ ಇದ್ದ ಹಾಗೇನೆ ಏನೇನು ನೋಡಿದೀಯಾ, ರಾತ್ರಿ ಏನೇನು ಜರುಗಿದೆ ಅನ್ನೋದನ್ನ ನೀನು ಸ್ಪಷ್ಟವಾಗಿ ಬರೆದಿಡಬೇಕು ಅಂತ ಹೇಳ್ತಾರೆ. ಸ್ನಾನ ಉಪಹಾರ ಮುಗಿಸಿದ ಮೇಲೆ ಸಮಯವನ್ನು ವ್ಯರ್ಥಗೊಳಿಸದೆ ತಕ್ಷಣವೇ ಎಲ್ಲವನ್ನು ಬರೆಯಲು ತೊಡಗಬೇಕು, ಇಲ್ಲವಾದ್ರೆ ಮರೆತು ಹೋಗುವ ಸಂಭವವಿದೆ. ನಿನ್ನ ಸ್ನಾನ ಆಮೇಲೆ ಉಪಹಾರ ಮುಗಿಸಿದ ತಕ್ಷಣ ನೀನು ಎಲ್ಲವನ್ನು ಬರೀಲಿಕ್ಕೆ, ಎಲ್ಲವನ್ನು ಟಿಪ್ಪಣಿ ಮಾಡ್ಲಿಕ್ಕೆ ತಯಾರು ಮಾಡ್ಕೋಬೇಕು. ಇಲ್ಲಂತಂದ್ರೆ ಮರೆತು ಹೋಗ್ತಕ್ಕಂಥ ಸಾಧ್ಯತೆ ಅದ ಅಂತಕ್ಕಂಥ ಮಾತನಲ್ಲಿ ಹೇಳ್ತಾರೆ. ನನ್ನ ಗುರು ಮಾತಾಡುವುದನ್ನು ನಿಲ್ಲಿಸುತ್ತಿದ್ದಂತೆ ನಾನು ಜಾರಿ ಹೋಗಿ ನನ್ನ ಶರೀರದಲ್ಲಿ ತಲುಪಿದ್ದೇನೆಂದು ನನಗೆ ಅನುಭವ ಆಯ್ತು ಅಂತ ಹೇಳ್ತಾರೆ. ಅವರ ಗುರು ಮಾತನಾಡುವುದನ್ನ ನಿಲ್ಲಿಸಿದ ತಕ್ಷಣ ಇವರು ಜಾರಿ ಹೋಗಿ ತಮ್ಮ ಶರೀರದಲ್ಲಿ ತಲುಪಿದ್ದೇನೆ, ಶರೀರವನ್ನ ಸೇರಿಕೊಂಡಿದ್ದೇನೆ ಅಂತಕ್ಕಂಥ ಒಂದು ಅನುಭವ ಅವ್ರಿಗೆ ಆಗ್ತದ. ಅವನು ಭರವಸೆ ಹೊಂದಿದಂತೆ ನಾನು ತಕ್ಷಣವೇ ಎಚ್ಚರಗೊಂಡು ಎದ್ದು ಕುಳಿತೆ. ಅವರ ಭರವಸೆ ನೀಡಿದ ಹಾಗೆ ತಕ್ಷಣಕ್ಕೆ ಎದ್ದು ಕೂತು ಎಚ್ಚರಗೊಂಡು ಎದ್ದು ಕುಳಿತಾರೆ. ನಾನು ಎದ್ದು ಕುಳಿತ ತಕ್ಷಣವೇ ಮೊದಲೇ ನನ್ನ ಮಂಚದ ಸಮೀಪವೇ ಇಟ್ಟುಕೊಂಡಿದ್ದ ಮಲಗಿದಂತಹ ಒಂದು ಪ್ಯಾಡ್ ಮತ್ತು ಪೆನ್ ತೆಗೆದುಕೊಂಡು ಬರೀಲಿಕ್ಕೆ ತೊಡಗಿದೆ. ಮೊದಲೇ ಎದ್ದ ತಕ್ಷಣನೇ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಮೊದಲೇ ಒಂದು ಪ್ಯಾಡ್ ಅನ್ನ, ಒಂದು ಪೆನ್ ಅನ್ನ ಮಂಚದ ಸಮೀಪನೇ ಇಟ್ಟಿರ್ತಾರೆ. ಅದನ್ನ ತೆಗೆದುಕೊಂಡು ಬರೀಲಿಕ್ಕೆ ಶುರು ಮಾಡ್ತಾರೆ. ಅದೆಲ್ಲವನ್ನು ಬರೆಯಬೇಕೆಂದು ಮೊದಲೇ ನನಗೆ ಹೇಳಿರುವುದು ನನ್ನ ಅದೃಷ್ಟ. ಏಕೆಂದ್ರೆ ಶೀರ್ಷಿಕೆಯನ್ನು ಬರೆದ ಮೇಲೂ ಕೆಲವೊಂದು ಸೂಕ್ಷ್ಮ ಸಂಗತಿಗಳನ್ನು ನೆನಪಿಸಿಕೊಳ್ಳುವುದು ನನಗೆ ಕಠಿಣವಾಗಿತ್ತು. ತಕ್ಷಣವೇ ಬರಿ ಅಂತ ಹೇಳಿದ್ದು ನನಗೆ ನನ್ನ ಅದೃಷ್ಟ ಅನ್ಕೋಬೇಕು. ಯಾಕಂತಂದ್ರೆ ಆಗ ಬರೀಲಿಕ್ಕೆ ಶುರು ಮಾಡಿದ್ರು ಕೂಡ, ತಕ್ಷಣವೇ ಬರೀಲಿಕ್ಕೆ ಶುರು ಮಾಡಿದ್ರು ಕೂಡ, ಕೆಲವೊಂದು ಶೀರ್ಷಿಕೆಯನ್ನ ಬರೆದ್ರೂ ಕೂಡ ಕೆಳಗಿನ ವಿಷಯಗಳನ್ನ ಬರೀಲಿಕ್ಕೆ ನಾನು ಬಹಳಷ್ಟು ಕಠಿಣ ಆಗಿತ್ತು, ಬಹಳಷ್ಟು ತೊಂದರೆಯನ್ನ ಅನುಭವಿಸಿದೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಕೆಲವೊಂದು ಸಂಗತಿಗಳನ್ನ ನೆನಪಿಸಿಕೊಳ್ಳುವುದು ಅವರಿಗೆ ಕಠಿಣವಾಗಿತ್ತು. ಯಾವಾಗ ಏನು ಜರುಗಿತು ಎಂಬುದೆಲ್ಲವನ್ನ ಸರಿಯಾಗಿ ಆಲೋಚಿಸುತ್ತಾ ನೆನಪಿಸಿಕೊಳ್ಳಬೇಕಾಯಿತು. ಆಮೇಲೆ ಕುಳಿತುಕೊಂಡು ನಾನು ಸಂಪೂರ್ಣ ವರದಿಯನ್ನು ತಯಾರಿಸಿದೆ. ಯಾವಾಗ ಏನು ಜರುಗಿತು ಅಂತಕ್ಕಂಥದ್ದನ್ನ ನಿಧಾನವಾಗಿ ಕುಳಿತು ಎಲ್ಲವನ್ನು ವಿಚಾರ ಮಾಡಿ ಅವರು ವರದಿಯನ್ನ ತಯಾರು ಮಾಡ್ತಾರೆ. ಅಂತೂ ಬರೆದಿದ್ದೇನೆ, ಆದರೆ ನನ್ನ ನೆನಪಿನ ಶಕ್ತಿಯು ನನಗೆಷ್ಟು ಸಹಕರಿಸಿದೆ ಎಂಬುದನ್ನು ನೋಡಬೇಕು. ನಾನು ಎಷ್ಟು ಬರೆದಿದ್ದೇನೆ ಅನ್ನೋದನ್ನ ಪ್ರಮಾಣೀಕರಿಸಬೇಕಾದ್ರೆ ನನ್ನ ಗುರುಗಳೇ ಬೇಕು ಅಂತಕ್ಕಂಥದ್ದನ್ನ ಹೇಳ್ತಾರೆ. ನೆನಪಿನಲ್ಲಿ ಎಷ್ಟು ಇಟ್ಕೊಂಡಿದ್ದೇನೆ ಅಂತಕ್ಕಂಥದ್ದನ್ನ ನಾಳೆ ಬರ್ತಕ್ಕಂಥ ನನ್ನ ಅತಿಥಿಗೆ ತೋರಿಸಿದಾಗ್ಲೇ ನಾನೆಷ್ಟು ಸರಿಯಾಗಿ ನೆನಪಿನಲ್ಲಿ ಇಟ್ಕೊಂಡಿದ್ದೇನೆ ಅಂತಕ್ಕಂಥ ಸಂಗತಿ ತಿಳಿತದ. ಆಗಲೇ ನನ್ನ ಮಿತ್ರರು ನನ್ನನ್ನು ಮುಂದಿನ ಯಾತ್ರೆಗೆ ಕರೆದೊಯ್ತಾರೆ. ಈ ಎಲ್ಲವುಗಳನ್ನ ನಾನು ಸರಿಯಾಗಿ ಟಿಪ್ಪಣಿ ಮಾಡಿಕೊಂಡಿದ್ರೆ, ಬರೆದಿಟ್ಟಿದ್ದೆ ಅಂತಂದ್ರೆ ನನ್ನನ್ನ ಮುಂದಿನ ಯಾತ್ರೆಗೆ ನನ್ನ ಗೆಳೆಯ ಕರ್ಕೊಂಡು ಹೋಗ್ತಾನೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ 4ನೇ ಅಧ್ಯಾಯ ಮುಕ್ತಾಯ ಆಗತ್ತೆ. ಇಲ್ಲಿಗೆ ನಾವು ಇವತ್ತಿನ ಸ್ವಾಧ್ಯಾಯವನ್ನ ಮುಗಿಸೋಣ ಮಾಸ್ಟರ್ಸ್. ಆಸಕ್ತಿಯಿಂದ ಕೇಳ್ತಕ್ಕಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತಾ ಈಗ ಸಮಯವಾಗಿದೆ. ದಯವಿಟ್ಟು ಧ್ಯಾನಕ್ಕೆ ಸಿದ್ಧರಾಗಿ.
ಯಾವುದಾದ್ರೂ ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಚೇರ್ ಮೇಲೆ ಕುಳಿತಿರೆ ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ರಿ. ಕೈ ಬೆರಳುಗಳನ್ನ ಒಂದ್ರೊಳಗೊಂದು ಸೇರಿಸ್ಕೊಳ್ರಿ. ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿ. ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ಮುಖದ ಮೇಲೆ ಮಂದಹಾಸವಿರಲಿ. ಬೆನ್ನು ನೇರವಾಗಿರಲಿ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ನನ್ನ ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತ, ಸೀತಾಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ನಮ್ಮ ಈ ಧ್ಯಾನಕ್ಕೆ ಅವರೆಲ್ಲರನ್ನು ಆತ್ಮಪೂರ್ವಕವಾಗಿ ಆಹ್ವಾನಿಸೋಣ. ಅವರೆಲ್ಲರೂ ಜ್ಯೋತಿ ಸ್ವರೂಪದಲ್ಲಿ ಬಂದು ನಮ್ಮ ಜೊತೆಗೆ ಕುಳಿತು ಧ್ಯಾನ ಮಾಡುತ್ತಿದ್ದಾರೆ ಎಂದು ಭಾವಿಸಿಕೊಳ್ಳುತ್ತಾ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ಕೇವಲ ಸಹಜ ಶ್ವಾಸದ ಮೇಲೆ ಗಮನ. ಪ್ರಕೃತಿ ಸಹಜವಾದ ಉಸಿರಾಟವಿರಲಿ. ಒಳ ಹೋಗುವ ಉಸಿರು, ಹೊರ ಬರುವ ಉಸಿರನ್ನು ಏಕಧಾರಿಯಾಗಿ ನಿರಂತರವಾಗಿ ಗಮನಿಸಿ ಮಾಸ್ಟರ್ಸ್. ಯಾವ ಆಲೋಚನೆಗಳು ಬೇಡ, ಯಾವ ಜಪ ತಪ ಮಂತ್ರಗಳು ಬೇಡ. ಕೇವಲ ಸಹಜ ಶ್ವಾಸದ ಮೇಲೆ ಗಮನ. ಆಲೋಚನೆಗಳು ಬಂದರೆ ಅವುಗಳನ್ನು ಬದಿಗೆ ಸರಿಸಿ ಮತ್ತೆ ಉಸಿರಿನ ಮೇಲೆ ನಿಮ್ಮ ಗಮನವನ್ನು ಹರಿಸಿ ಮಾಸ್ಟರ್ಸ್. ಯಾವಾಗ ನಿಮ್ಮ ಗಮನ ಸಂಪೂರ್ಣವಾಗಿ ಉಸಿರಿನ ಮೇಲೆ ಇರುತ್ತದೆಯೋ ಆಗ ಆಲೋಚನೆಗಳು ಶೂನ್ಯವಾಗುತ್ತವೆ, ಮನಸ್ಸು ಶಾಂತವಾಗುತ್ತದೆ, ಧ್ಯಾನ ಸಿದ್ಧಿಸುತ್ತದೆ. ನಮ್ಮ ಉಚ್ಛ್ವಾಸ ನಿಶ್ವಾಸದ ಮಧ್ಯದ ಬಿಂದು, ಅದುವೇ ಧ್ಯಾನ ಬಿಂದು, ಅದುವೇ ಶೂನ್ಯ ಬಿಂದು, ಅದುವೇ ನಮ್ಮ ಆಂತರಿಕ ಜಗತ್ತಿನ ಒಳ ಜಗತ್ತಿನ ಕೀಲಿಕೈ. ಅಲ್ಲಿ ಒಂದು ಕ್ಷಣ ನಿಲ್ಲುವ ಅಭ್ಯಾಸ ಮಾಡಿ ಮಾಸ್ಟರ್ಸ್. ನಿಮಗಾಗಿ ನಿಮ್ಮ ಆಂತರಿಕ ಜಗತ್ತು ತೆರೆದುಕೊಳ್ಳುತ್ತದೆ. ನಾನು ದೇಹವಲ್ಲ, ನಾನು ಸೂಕ್ಷ್ಮ ಸ್ವರೂಪಿ. ನನ್ನ ಉಸಿರೇ ನನ್ನ ಗುರು. ಉಸಿರೆಂಬ ಗುರುವಿನ ಸಹಾಯದಿಂದ ನನ್ನ ಗಮ್ಯದೆಡೆಗೆ, ಗುರಿಯೆಡೆಗೆ ನಿರಂತರ ಪಯಣ ಸಾಗುತ್ತಲಿದೆ ಮಾಸ್ಟರ್ಸ್. ಆಲಿಸಿ ಆಲಿಸಿ ಸೂಕ್ಷ್ಮ ನಾದಗಳನ್ನು, ಸೂಕ್ಷ್ಮ ಸ್ವರಗಳನ್ನು ಆಲಿಸಿ. ನೀವೆಷ್ಟು ಸೂಕ್ಷ್ಮಗಳನ್ನು ಆಲಿಸಲು ಸಮರ್ಥರಾಗುತ್ತೀರೋ ಅಷ್ಟು ನಿಮ್ಮ ಒಳ ಜಗತ್ತಿನ ಆಗುಹೋಗುಗಳು, ಸೂಕ್ಷ್ಮ ಜಗತ್ತಿನ ಆಗುಹೋಗುಗಳು ನಿಮ್ಮ ಗಮನಕ್ಕೆ ಸ್ಪಷ್ಟವಾಗಿ ಗೋಚರಿಸುತ್ತವೆ.
ಧ್ಯಾನ ಆಳವಾಗ್ತಾ ಇದೆ. ಉಸಿರು ನಿಧಾನವಾಗ್ತಾ ಇದೆ. ಉಸಿರು ನಿಧಾನವಾಗುತ್ತಾ ನಿಧಾನವಾಗುತ್ತಾ ಚಿಕ್ಕದಾಗುತ್ತಾ ಚಿಕ್ಕದಾಗುತ್ತಾ ನಮ್ಮ ಭ್ರೂ ಮಧ್ಯದಲ್ಲಿ ಸ್ಥಿರಗೊಳ್ತಾ ಇದೆ ಮಾಸ್ಟರ್ಸ್. ಅಲ್ಲಿ ನಮ್ಮ ಆಜ್ಞಾ ಚಕ್ರ ಆಕ್ಟಿವೇಟ್ ಆಗ್ತಾ ಇದೆ. ಹಲವು ಬಣ್ಣಗಳು, ಹಲವು ಚಿತ್ರಗಳು ಗೋಚರಿಸುತ್ತವೆ. ಅವೆಲ್ಲವುಗಳನ್ನ ಗಮನಿಸಿ ಮಾಸ್ಟರ್ಸ್. ನಿಮಗೇನು ಕಾಣಿಸುತ್ತದೆಯೋ ಅದನ್ನು ಗಮನಿಸಿ. ಆಳವಾದ ಧ್ಯಾನದ ಹಾಲ್ಗಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿ ಮಾಸ್ಟರ್ಸ್. ಆಲಿಸಿ, ಅನುಭವಿಸಿ, ಆನಂದಿಸಿ, ಆಹ್ಲಾದಿಸಿ.
ಕೊನೆಯ 5 ನಿಮಿಷಗಳು ಮಾಸ್ಟರ್ಸ್.
ಕೊನೆ 2 ನಿಮಿಷಗಳು ಮಾಸ್ಟರ್ಸ್. ಕೊನೆಯ 1 ನಿಮಿಷ. ನಿಧಾನವಾಗಿ ಧ್ಯಾನದಿಂದ ಹೊರಬರಲು ಪ್ರಯತ್ನಿಸಿ ಮಾಸ್ಟರ್ಸ್. Thirty seconds. Ten seconds. Five, four, three, two, 1, 0. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನ ಬಿಡಿಸ್ಕೊಂಡು ಕಣ್ಣುಗಳ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. 5 seconds. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕಣ್ಣುಗಳ ಮೇಲಿನ ಕೈಗಳನ್ನು ತೆಗೀರಿ. ಕಣ್ಣುಗಳನ್ನು ನಿಧಾನವಾಗಿ ಓಪನ್ ಮಾಡಿ ಮಾಸ್ಟರ್ಸ್. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನ ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನ ಮಾಡಿದ ಎಲ್ಲ ಮಾಸ್ಟರ್ಸ್ಗಳಿಗೆ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನ ಅರ್ಪಿಸುತ್ತಾ, ನನ್ನೊಂದಿಗೆ ಧ್ಯಾನಿಸಿದ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಯಾರಾದ್ರೂ ಏನಾದ್ರು ಶೇರ್ ಮಾಡ್ಕೊಡ್ರಿ. ಹಲೋ ಹಲೋ. ಮೇಡಮ್ ತುಂಬಾ ಡೀಪ್ ಆಗಿ ಧ್ಯಾನ ಆಯ್ತು. ಮತ್ತೆ ನಿಮ್ದು ಸ್ವಾಧ್ಯಾಯ 3 ದಿನ ನನಗೆ ಸ್ವಲ್ಪ ಕಂಟಿನ್ಯೂಟಿ ಕಳ್ಕೊಂಡೋದಕ್ಕೆ ಸ್ವಲ್ಪ ಲಾಸ್ಟ್ ಬಂದ್ರಿ ಮೇಡಮ್. ಅದು ತುಂಬಾ ಚೆನ್ನಾಗಿತ್ತು. 2-3 ದಿವಸದ್ದು ಸ್ವಲ್ಪ ವಿಡಿಯೋ ನೋಡ್ರಿ ಮೇಡಮ್. ಮೊದ್ಲೇನು 2 ದಿವಸದ್ದು ಹೇಳ್ತೀನಿ ಮೇಡಮ್. ಓಕೆ ಓಕೆ. ಬಹಳ ಚೆನ್ನಾಗಿತ್ತು ಮೇಡಮ್ ಸ್ವಾಧ್ಯಾಯ. ಮತ್ತೆ ಧ್ಯಾನನು ಅಷ್ಟೇ ಡೀಪ್ ಇತ್ತು. ಹೌದೌದ್ರಿ, ಧ್ಯಾನನು ಡೀಪ್ ಇತ್ರಿ. ಹೌದು, ಧ್ಯಾನ ಚೆನ್ನಾಗಾಯ್ತು. ಓಕೆ ಮೇಡಮ್. ಹಲೋ ಸ್ವಾಧ್ಯಾಯ ಅದ್ಭುತ. 10 ಗಂಟೆಯಲ್ಲಿ ಏನೆಲ್ಲಾ ಹೋಗಿ ಎಲ್ಲಾ ಕಡೆ ಸುತ್ತಾಡಿ ಎಷ್ಟಿದಲ್ಲ ಅದು. 3 ದಿನ 2 ದಿನದ ಸುತ್ತಾಡಿದ್ದೆಲ್ಲ ಮತ್ತೆ ವಾಪಸ್ 10 ಗಂಟೆಯಲ್ಲಿ ಬಂದ್ರು ಅವರು. ಬಂದು ಸೂಕ್ಷ್ಮ ಬೌದ್ಧಿಕ ದೇಹವನ್ನ ಸೇರ್ಕೊಂಡ್ರು. ಅಷ್ಟ್ರೊಳಗ ಅಷ್ಟ ಫಾಸ್ಟ್ ಆಗಿ ಎಲ್ಲಾ ನೋಡಿ ಬಂದ್ರ ಅವ್ರು. ಎಲ್ಲಾ ನೋಡಿ ಬಂದ್ರು ನೋಡಿ. ಮೇಲಿನ ಲೋಕ ಕೆಳಗಿನ ಲೋಕ ಎಲ್ಲಾ ಕಡೆ ಹೋಗಿ ಬಂದ್ರು. ಅದೇ ಬಹಳ ಅದ್ಭುತ ಅನಿಸ್ತು. ಬಹಳ ಅದ್ಭುತವಾಗಿತ್ತಪ್ಪ. ಬಹಳ ಚೆನ್ನಾಗ್ ಅನಿಸ್ತು. ಓಕೆ ಓಕೆ, ಥ್ಯಾಂಕ್ ಯು. ಧ್ಯಾನ ತುಂಬಾ ಎನರ್ಜಿ ಇತ್ತು. ಧ್ಯಾನಕ್ ಕೂತ ತಕ್ಷಣ ನನಗ ಅದೊಂಥರ ತಲಿ ರಭಸದಿಂದ ಬಂದ್ ತಲಿ ವಜ್ಜದಂಗ. ಹೌದೌದು, ಒಂದೊಂದ್ಸರಿ ಹಿಂಗೆ ತಕ್ಷಣ ಡೀಪ್ ಹೋಗಿ ಬಟ್ ಏನೇನೋ ಆಗ್ಲಿಕತ್ತದ ನೆನಪುಳಿಲಾಗ್ಯದ ಹೇಳಕ್ಕ. ಹೌದಲ್ಲ. ಎಲ್ಲೆಲ್ಲೋ ಹೋಗ್ತೀನಿ ಬರ್ತೀನಿ ಏನೇನೋ ಆಗ್ತದ ಬಟ್ ಏನು ಹಿಂಗ್ ಹೇಳಕ್ ಇದಾಗಲ್ಲ, ನೆನಪು ಹಂಗ್ ಉಳಿಯಲಾಗ್ಯದ. ಯಾಕೋ ಮೊದ್ಲು ಎಷ್ಟು ಚಂದ ನೆನಪಿರ್ತಿತ್ತು, ಈಗ ಆಗ್ತಾ ಇಲ್ಲಲ್ಲ. ಆಗ್ತಾ ಇಲ್ಲ.
ಅದೇ ಕಾನ್ಸಂಟ್ರೇಟ್ ಮಾಡೋದಾಗಲ್ತ ಕಾಣಿಸ್ತದ ನನಗೆ. ಏನ್ ಆಲಕತ್ತದ ಇದು ಸ್ಟ್ರೆಸ್ ಬಾಳ ಆಲತ್ತದ್ರಿ ಸ್ಕೂಲ್ಯಾಗ. ಕಂಟಿನ್ಯೂ ಮುಂಜಾನೆ 7:30 8ಕ್ ಹೋದಕ್ಕಿ ಸಂಜೆ 8ಕ್ ಮನಿಗ್ ಬರ್ತಾ ಇದ್ದೀನಿ. ಬರೋದು ಕೈಕಾಲ್ ಮುಖ ತಕೊಳ್ಳೋದು, ದೇವ್ರ ಮುಂದ್ ದೀಪ ಹಚ್ಚಿ ಊಟ ಮಾಡೋದು, ಟೈಮ್ ಆಗ್ಬಿಡ್ತು. ಹಂಗೆ ರಶ್ಮಿ ಜೊತೆಯಿಂದ 2 ಮಾತಾಡ್ತೀನಿ, ಆಯ್ತು ಜಾಯಿನ್ ಆಗ್ಬಿಡ್ತೀನಿ. ಅದೇ ಪ್ರೆಷರ್ ಮೈಂಡ್ ಹಾ ಪೀಸ್ ಇಲ್ಲ. ಅದು ಇದಾಗಲ್ಲಾಗ್ಯದ್ರಿ. ಓಕೆ 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 ರೀಕಾ, ಥ್ಯಾಂಕ್ ಯು. ಓಕೆ ರೀ, ಬಾಯ್, ಗುಡ್ ನೈಟ್. ಮತ್ತೆ ಯಾರು ಶೇರ್ ಮಾಡ್ಕೊತೀರಿ? ಓಕೆ, ಮುಗಿಸೋಣ್ರಿ. ಸರೋಜಿನಿ ಮೇಡಮ್ ಹೆಂಗ್ ಅನ್ಸಕತ್ತದ್ರಿ? ಎಸ್ ಮೇಡಮ್, ಚೆನ್ನಾಗಿದೆ. ಅವ್ರು ನಿಮ್ ಇವ್ರ ಏನಂತಾರ? ಅದೇನು ಸುಭಾಷ್ ಸ್ವರ್ಣ ಚಾನಲ್ದವ್ರು. ಸುಭಾಷ್ ಸ್ವರ್ಣದವ್ರು ಅವ್ರು ಚಲೋ ನಡ್ಸ್ಯಾರ್ರಿ ಮೇಡಮ್. ಹೌದ್ರಿ. ಅಲ್ಲೇ ಮಂಜು ಇವ್ರ ಅವ್ರ ನಾವಲ್ಗಿ ಮಠ್ ಮೇಡಮ್ ಅದಾರ. ನಾವಲ್ಗಿ ಮಠ್ ಮೇಡಮ್ ಅವರು ಆಂಕರಿಂಗ್ ಮಾಡ್ತಾರ. ಮಾರ್ನಿಂಗ್ ಅವ್ರು ಚೆನ್ನಾಗಿ ನಡ್ಸ್ಯಾರ ಮೇಡಮ್. ಹೌದಲ್ರಿ. ಬೇರೆ ಬೇರೆ ವಿಷಯಗಳನ್ನ ಮಾಸ್ಟರ್ಸ್ನೆಲ್ಲ ಇನ್ವೈಟ್ ಮಾಡ್ಕೊಂಡು. ಹೌದೌದ್ರಿ, ಹೌದು. 12 ಗಂಟೆ ಚಲೋ ಆಗಿ ನಡೆದದ್ರಿ. ಓಕೆ ಮೇಡಮ್. ಅಲ್ಲಿ ಎಲ್ಲ ಹಿರಿ ಮಾಸ್ಟರ್ಸ್ ಅದಾರ. ಹೌದಲ್ರಿ. ಮಧ್ಯಾಹ್ನ ಯಾವ್ದು ಶೀತಾಳ ನಡೆದದ, ಇದೇ ವಿಷಯನೇ ಅದರಿ ನಿಮ್ಗಲ್ಲಿ? ಇಲ್ಲ, ಸೀತಾ ಅದ ಆತ್ಮಾಯಣನೇ ಅದು. ಆತ್ಮಾಯಣನೇ ಅದರಿ. ಅದು ಸ್ವಲ್ಪ ಹಿಂದಿದ್ದೀನಿ ಅಷ್ಟೇ. ಓಕೆ 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 ಮೇಡಮ್, ಮುಗಿಸಣ್ರಿ. ಓಕೆ ರೇಖಾ, ಬಾಯ್. ಜ್ಞಾನ ಸ್ವಾಧ್ಯಾಯ ಸತ್ಸಂಗದೊಂದಿಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಗುಡ್ ನೈಟ್.